ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ ಎಂದ್ರೆ KIADB ಆಟೋನಗರ್ ಪ್ರದೇಶದಲ್ಲಿ ಮಹತ್ವದ ಮೂಲಸೌಕರ್ಯ ಯೋಜನೆಯ ಮೊದಲ ಹಂತವನ್ನು ಶಾಸಕರಾದ ಆಸಿಫ್ ಉರ್ಫ್ ರಾಜು ಸೇಠ್ ಅವರು ಉದ್ಘಾಟಿಸಿದ್ರು. ಈ ಯೋಜನೆಗೆ 1.2 ಕೋಟಿ ಅನುದಾನ ನೀಡಲಾಗಿದೆ. ಈ ಯೋಜನೆಯಲ್ಲಿ ಡಾಂಬರಿ ರಸ್ತೆ ನಿರ್ಮಾಣ ಮತ್ತು ಸಮಗ್ರ ಒಳಚರಂಡಿ ವ್ಯವಸ್ಥೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದರಿಂದ ಕೈಗಾರಿಕಾ ಪ್ರದೇಶದ ಸಂಪರ್ಕ ವ್ಯವಸ್ಥೆ ಸುಧಾರಿಸಲಿದೆ ಮತ್ತು ದೀರ್ಘಕಾಲದಿಂದಲೂ ಎದುರಿಸುತ್ತಿರುವ ನಾಗರಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಈ ಯೋಜನೆ ಕೈಗಾರಿಕಾ ಘಟಕಗಳು, ಕಾರ್ಮಿಕರು ಮತ್ತು ದಿನನಿತ್ಯ ಸಂಚಾರ ಮಾಡುವವರಿಗೆ ಹೆಚ್ಚಿನ ಅನುಕೂಲ ಒದಗಿಸಲಿದೆ. ವಿಶೇಷವಾಗಿ ಮಳೆಗಾಲದಲ್ಲಿ ಉಂಟಾಗುವ ನೀರು ನಿಂತುಕೊಳ್ಳುವ ಸಮಸ್ಯೆ ಹಾಗೂ ಕೆಟ್ಟ ರಸ್ತೆಗಳ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಆಸಿಫ್ ಸೇಠ್ ಅವರು ಕೈಗಾರಿಕಾ ಪ್ರದೇಶಗಳಲ್ಲಿ ಮೂಲ ಸೌಕರ್ಯವನ್ನು ಬಲಪಡಿಸುವುದು ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಮುಖ್ಯವೆಂದು ಹೇಳಿದರು. ಇದರಿಂದ ಕಾರ್ಯಕ್ಷಮತೆ ಹೆಚ್ಚಾಗಿ ಅಭಿವೃದ್ಧಿಗೆ ಉತ್ತೇಜನ ಸಿಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಫಸ್ಟ್ ಫೇಸ್ ನಲ್ಲಿ ನಾವು ತಗೊಂಡಿದ್ವಿ. ಅದರಲ್ಲಿ 738 ಮೀಟರ್ಸ್ ರೋಡ್ ಮತ್ತೆ ಅಲ್ಲೇ ಚರಂಡಿ ಎರಡು ಇದೆ. ಅದ್ರ ಮೇಲೆ ಸೆಕೆಂಡ್ ಫೇಸ್ ನಲ್ಲಿ 5.62 crores ಅದು ಅಲಾಟ್ ಆಗಿ ಟೆಂಡರ್ ಆಗಿದೆ. ಅದು ಬಿಟ್ಟು ಇನ್ನೊಂದು 1.62 ಒಂದಿದೆ. CRF ಫಂಡ್ ಇಂದ ಒಂದು ಅಲಾಟ್ ಮಾಡಿದ್ದು 7 crores. ಇದು ಹಣ ಬಂತಂದ್ರೆ ಬಿಡುಗಡೆ ಆಯ್ತಂದ್ರೆ ಎಲ್ಲ ಪೂರ್ಣ ಆಟೋನಗರ್ ರೋಡ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಇದರಿಗೆಲ್ಲ MB ಪಾಟೀಲ್ ಸಾಹೇಬರಿಗೆ ಮತ್ತೆ ಸತೀಶ್ ಜಾರಕಿಹೊಳಿಗೆ ಧನ್ಯವಾದ ಹೇಳಿ ಬಯಸ್ತೀನಿ. MB ಪಾಟೀಲ್ ಸಾಹೇಬರು ಫಂಡ್ ಕೊಟ್ಟಿದ್ದಾರು ಮತ್ತೆ PWD ಸತೀಶ್ ಅಣ್ಣ ಕೊಟ್ಟಿದ್ದಾರೆ. ಬಿಡುಗಡೆ ಆಯ್ತಂತ ನಾವು ಫಾಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಪೂಜೆ ಮಾಡಿದ್ದೀವಿ, ನಾಳಿಂದ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಶಾಸಕರು ಮತ್ತು ನೆಚ್ಚಿನ ಶಾಸಕರಂತ ಯೋಜನೆ ಉದ್ಘಾಟನಾ ಸಮಾರಂಭದಲ್ಲಿ ಸ್ಥಳೀಯ ನಾಯಕರು, ಅಧಿಕಾರಿಗಳು ಹಾಗೂ ನಾಗರಿಕರು ಭಾಗವಹಿಸಿದ್ರು. KIADB ಪ್ರದೇಶದ ಅಭಿವೃದ್ಧಿಗೆ ಇದು ಮಹತ್ವದ ಹೆಜ್ಜೆ ಎಂದು ಎಲ್ಲರಿಂದಲೂ ಸ್ವಾಗತ ವ್ಯಕ್ತವಾಗುತ್ತಿದೆ. ಏರಿಯಾದಲ್ಲಿ ಇವತ್ತೊಂದು ಒಳ್ಳೆಯ ಸುಸಂದರ್ಭ. ಯಾಕಂತಂದರೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಉತ್ತರ ಮತಕ್ಷೇತ್ರದ ಶಾಸಕರಾದಂಥ ರಾಜು ಸೇಠ್ ಸಾಹೇಬರು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಕಾಳಜಿ ವಹಿಸಿ ಸುಮಾರು 1.20 ಕೋಟಿ ರೂಪಾಯಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಚಾಲನೆಯನ್ನು ನೀಡುವ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಮ್ಮ ಇಲ್ಲಿ ಆಟೋನಗರ್ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ವತಿಯಿಂದ ಹಾಗೂ ಎಲ್ಲ ನಮ್ಮ ಬಾಂಧವರಿಂದ ನಾನು ಹಾರ್ದಿಕವಾಗಿ ಸ್ವಾಗತ ಅವ್ರನ್ನ ಸತ್ಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಹೇಬ್ರದ್ದು ಒಂದು ಒಳ್ಳೆಯ ದೊಡ್ಡ ಗುಣ. ಯಾಕೆಂತಂದರೆ ಮೊದಲು ಅಧಿಕಾರಿಗಳನ್ನೆಲ್ಲರೂ ಸಹ ಅವರ ಅಭಿವೃದ್ಧಿಯ ಸಲುವಾಗಿ ಅವ್ರನ್ನ ಶ್ಲಾಘಿಸಬೇಕಾಗತ್ತೆ. ಅವರ ಎಫರ್ಟ್ನಿಂದನೂ ಮತ್ತು ಶಾಸಕರ ಎಫರ್ಟ್ನಿಂದ ಈ ಕೆಲಸವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅದಕ್ಕೆ ಈಗ ಮಾನ್ಯ ಸುರೇಶ್ ನಮ್ಮ ಯಾದವ್ ಸಾಹೇಬರು ನಮ್ಮ ಈ ಆಟೋನಗರ್ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅಧ್ಯಕ್ಷರು ಅವರು ಒಂದೆರಡು ಮಾತುಗಳನ್ನ ಕೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಶಾಸಕರಾದ ರಾಜು ಶೇಟ್ ಅವರೇ, ಇದು ಒಂದು 2-3 ಫೇಸಲ್ಲಿ ಮಾಡ್ತಾಯಿದ್ದಾರೆ. ಇದು ಮೊದಲನೇ ಫೇಸು 1.2 crore, ಇನ್ನೂ 2-3 ಫೇಸಲ್ಲಿ ಮಾಡ್ತಾಯಿದ್ದಾರೆ. ಯಾಕಂದರೆ ನಮ್ಮ ಆಟೋನಗರದಲ್ಲಿ ಈಗಾಗಲೇ ರೋಡುಗಳು ಭಾಳ ಹದಗೆಟ್ಟಿತ್ತು. ನಾವು ಮೊದಲು ಸಾಹೇಬರು MLA ಆದಾಗಿಂದ ನಮ್ಮ ಆಫೀಸ್ ಉದ್ಘಾಟನೆಯಲ್ಲಿ ಮನವಿ ಮಾಡಿದ್ವಿ. ಆ ಮನವಿಗೆ ಹೋಗುವಟ್ಟು ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದೇ ರೀತಿ ನಮ್ಮ ಆಟೋನಗರದ ಮತ್ತೊಂದು ಬಹಳ ಮಹತ್ವದ ಬೇಡಿಕೆ ಅಂದರೆ ಸರ್, ಈಗಾಗಲೇ ನಮ್ಮದು ಈ ಖಾತಾ ಮಾಡಲಿಕ್ಕೆ 6 ವರ್ಷದ ಇದನ್ನು ತೊಗೊಳ್ತಾರೆ ಸರ್, ನಮ್ಮ ಟ್ಯಾಕ್ಸ್ ತೊಗೊಳ್ತಾರೆ. ಯಾಕಂದರೆ ಕೆಲವು ಕಡೆ ಆ ಕಡೆ ತೊಗೊಳಕತ್ತಾರೆ ಸರ್, ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ ಕಡೆ 1 ವರ್ಷ ತೊಗೊಳ್ತಾರೆ ಸರ್. ಆದ್ದರಿಂದ ಒಂದು ಸ್ವಲ್ಪ ನೀವು ಮನವಿ ಹೋಗ್ಬಿಟ್ಟು ಏನಾರು ಮಾಡಿದ್ರೆ ಭಾಳ ಚೆನ್ನಾಗೈತೆ ಸರ್. ಹಾಂ ಸರ್, ಮಾಡೋದು ಮಾಡೋ ಸರ್. ಇಂಥ ಇನ್ನು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.